ಈಗ ಸುರೇಶ್ ಮತ್ತೆ ಹುಮ್ಮಣ್ಣ ಅವ್ರ ಮೇಲೆ ಅವಾಗ ಆರೋಪ ಮಾಡಿದ್ರೆ ಕಳೆದ ವರ್ಷ ಇದೇ ಟೈಮಲ್ಲಿ ಅಂದ್ರೆ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದೆ, ಫೋರ್ಜರಿ ಮಾಡಿ ನಮ್ಮ ಹತ್ರ ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ರು ಜಗದೀಶ್ ಅವ್ರ ಹತ್ರ, ಈ ಥರದ್ದೆಲ್ಲ ಒಂದಿಷ್ಟು ವಿಚಾರಗಳನ್ನ ಅವಾಗ ಹೇಳ್ಕೊಂಡಿದ್ರಿ. ಅದು ಎಲ್ಲಿವರೆಗೂ ಬಂತು? ಜೊತೆಗೆ ಸುಮಾರು ಒಂದು 60 ಕೋಟಿ ನಷ್ಟ ಆಗಿದೆ ಪಾರ್ಟ್ನರ್ಸ್ ಕಡೆಯಿಂದ ಅಂತ, ನಿಜವಾಗ್ಲೂ ಅಷ್ಟು ನಷ್ಟ ಆಗಿದೆ? ಏನು ಕ್ಲಾರಿಟಿ ಮೇಡಮ್? ಅದೆಲ್ಲ ಖಂಡಿತ ಸತ್ಯ. ಯಜಮಾನ್ರೇ ಬರೆದಿಟ್ಟಿದ್ದಾರೆ. ಆಮೇಲೆ ನಾವು ಜೊತೆಯಲ್ಲಿ ನಾನು 29-30 ವರ್ಷ ಜೊತೆಲಿ ಬಾಳ್ದವಳಲ್ವ, ಪ್ರತಿಯೊಂದು ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ ಎಲ್ಲ ಗೊತ್ತಾಗಿದೆ. ಅವತ್ತು ಹೇಳಿದ್ದು ಸತ್ಯ, ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಸತ್ಯ, ಅಲ್ಲಿಂದ ನಮಗೆ ನ್ಯಾಯ ಸಿಕ್ಕಿರೋದು ಸತ್ಯ ಮೇಡಮ್. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಖಂಡಿತ ಅದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಮೇಡಮ್. ದರ್ಶನ್ ಅವರು ಕೂಡ ಕ್ಲೋಸ್ ಇದ್ರು, ಸೊ ಅವರು ಆದ್ಮೇಲೆ ಬಂದ ಮೇಲೆ ಜೈಲಿಂದ ಬಂದ ಮೇಲೆ ನಿಮ್ಮನ್ನ ಭೇಟಿ ಆಗಿದ್ರು ಮೇಡಮ್, ಆಗಿದ್ರು. ಧೈರ್ಯನೂ ಹೇಳಿದ್ದಾರೆ, ಆರಾಮಾಗಿರಿ ಅಮ್ಮ ಮಗ, ಟೆನ್ಷನ್ ಮಾಡ್ಕೊಬೇಡಿ, ಸೌಂದರ್ಯ ಜಗದೀಶ್ ಸರ್ ಹೆಸರು ಉಳಿಸ್ಬೇಕು, ಚೆನ್ನಾಗಿರಿ ಅಂತಲೂ ಹೇಳಿದ್ದಾರೆ. ಕೊನೆ ಪ್ರಶ್ನೆ, ರೇಣುಕಾಸ್ವಾಮಿ ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆದಾಗ 2 ಕೋಟಿ ರೂಪಾಯಿ ಪವಿತ್ರ ಗೌಡಗೆ ಜಗದೀಶ್ ಸರ್ ಕೊಟ್ಟಿದ್ರು ಮೇಡಮ್. ಮೇಡಮ್ ಏನಂದ್ರೆ, ಯಾಕಂದ್ರೆ ಬೇರೆದೆಲ್ಲ ಮಾತಾಡೋದು ಬೇಡ. ಇದ್ದಾರೆ ಖಂಡಿತ ಪ್ರತಿಯೊಬ್ಬರು ಫೋನ್ ಮಾಡಿ ಧೈರ್ಯ ಹೇಳ್ತಾರೆ, ಮನೆಗೆ ಬಂದೋಗಿ ಧೈರ್ಯ ಹೇಳ್ತಾರೆ, ಖಂಡಿತ. ಅಣ್ಣ ಅವರು ಈಗ ಸುರೇಶ್ ಮತ್ತೆ ಹುಮ್ಮಣ್ಣ ಅವ್ರ ಮೇಲೆ ಅವಾಗ ಆರೋಪ ಮಾಡಿದ್ರೆ ಕಳೆದ ವರ್ಷ ಇದೇ ಟೈಮಲ್ಲಿ ಅಂದ್ರೆ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದೆ, ಫೋರ್ಜರಿ ಮಾಡಿ ನಮ್ಮ ಹತ್ರ ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ರು ಜಗದೀಶ್ ಅವ್ರ ಹತ್ರ, ಈ ಥರದ್ದೆಲ್ಲ ಒಂದಿಷ್ಟು ವಿಚಾರಗಳನ್ನ ಅವಾಗ ಹೇಳ್ಕೊಂಡಿದ್ರಿ. ಅದು ಎಲ್ಲಿವರೆಗೂ ಬಂತು? ಜೊತೆಗೆ ಸುಮಾರು ಒಂದು 60 ಕೋಟಿ ನಷ್ಟ ಆಗಿದೆ ಪಾರ್ಟ್ನರ್ಸ್ ಕಡೆಯಿಂದ ಅಂತ, ನಿಜವಾಗ್ಲೂ ಅಷ್ಟು ನಷ್ಟ ಆಗಿದೆ? ಏನು ಕ್ಲಾರಿಟಿ ಮೇಡಮ್? ಅದೆಲ್ಲ ಖಂಡಿತ ಸತ್ಯ. ಯಜಮಾನ್ರೇ ಬರೆದಿಟ್ಟಿದ್ದಾರೆ. ಆಮೇಲೆ ನಾವು ಜೊತೆಯಲ್ಲಿ ನಾನು 29-30 ವರ್ಷ ಜೊತೆಲಿ ಬಾಳ್ದವಳಲ್ವ, ಪ್ರತಿಯೊಂದು ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ ಎಲ್ಲ ಗೊತ್ತಾಗಿದೆ. ಅವತ್ತು ಹೇಳಿದ್ದು ಸತ್ಯ, ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಸತ್ಯ, ಅಲ್ಲಿಂದ ನಮಗೆ ನ್ಯಾಯ ಸಿಕ್ಕಿರೋದು ಸತ್ಯ ಮೇಡಮ್. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಖಂಡಿತ ಅದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಮೇಡಮ್. ದರ್ಶನ್ ಅವರು ಕೂಡ ಕ್ಲೋಸ್ ಇದ್ರು, ಸೊ ಅವರು ಆದ್ಮೇಲೆ ಬಂದ ಮೇಲೆ ಜೈಲಿಂದ ಬಂದ ಮೇಲೆ ನಿಮ್ಮನ್ನ ಭೇಟಿ ಆಗಿದ್ರು ಮೇಡಮ್, ಆಗಿದ್ರು. ಧೈರ್ಯನೂ ಹೇಳಿದ್ದಾರೆ, ಆರಾಮಾಗಿರಿ ಅಮ್ಮ ಮಗ, ಟೆನ್ಷನ್ ಮಾಡ್ಕೊಬೇಡಿ, ಸೌಂದರ್ಯ ಜಗದೀಶ್ ಸರ್ ಹೆಸರು ಉಳಿಸ್ಬೇಕು, ಚೆನ್ನಾಗಿರಿ ಅಂತಲೂ ಹೇಳಿದ್ದಾರೆ. ಕೊನೆ ಪ್ರಶ್ನೆ, ರೇಣುಕಾಸ್ವಾಮಿ ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆದಾಗ 2 ಕೋಟಿ ರೂಪಾಯಿ ಪವಿತ್ರ ಗೌಡಗೆ ಜಗದೀಶ್ ಸರ್ ಕೊಟ್ಟಿದ್ರು. ಮೇಡಮ್ ಏನಂದ್ರೆ, ಯಾಕಂದ್ರೆ ಬೇರೆದೆಲ್ಲ ಮಾತಾಡೋದು ಬೇಡ. ಇದ್ದಾರೆ ಖಂಡಿತ ಪ್ರತಿಯೊಬ್ಬರು ಫೋನ್ ಮಾಡಿ ಧೈರ್ಯ ಹೇಳ್ತಾರೆ, ಮನೆಗೆ ಬಂದೋಗಿ ಧೈರ್ಯ ಹೇಳ್ತಾರೆ, ಖಂಡಿತ. ಅಣ್ಣ ಅವರು